ತುಂಬ ದಿವಸ ಆದಮೇಲೆ ಇನ್ನೊಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾ ಇದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋಣ ಅಂತ. ನಾವು 3 ಜನ ಹೋಗ್ತಾ ಇದ್ದೀವಿ ಸಕಲೇಶ್ಪುರ ಕಡೆ. ಇವಾಗ ಆನ್ ದ ವೇ ಇದ್ದೀವಿ, ನೆಲಮಂಗಲ ಬಿಟ್ಟಿದ್ದೀವಿ, ಹೋಗ್ತಾ ಇದ್ದೀವಿ. ಹಾಯ್, ಎಲ್ಲಿ ಹೋಗ್ತಾ ಇದೀವಿ ನಾವು? ಸಕಲೇಶ್ಪುರ. ಏನು ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ನಿಲ್ಲಿಸ್ತೀವಿ, ಹೇಗೆ ಹೋಗ್ತೀವಿ, ವೆದರ್ ಹೇಗಿದೆ ಅದೆಲ್ಲ ಕ್ಯಾಪ್ಚರ್ ಮಾಡ್ತೀವಿ, ಹಾಗೆ ನಿಮಗೂ ಅಪ್ಡೇಟ್ಸ್ ಕೊಡ್ತೀವಿ. ಓಕೆನಾ? ನೀವೇನಾದ್ರು ಹೇಳ್ತೀರಿ ಅಂದರೆ ವೆಲ್ಕಮ್ ನೋಟ್. ನಮ್ದೇನಿಲ್ಲ, ಕರ್ಕೊಂಡು ಹೋಗ್ತಾ ಇರೋದು ಇವರೇ, ಎಲ್ಲ ಇವ್ರದೇ, ನಮ್ದೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸರಿ ಆಯ್ತು. ಎಲ್ಲೆಲ್ಲಿ ಹೋಗ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀವಿ, ಎಲ್ಲೆಲ್ಲಿ ನಾವು ಹೋಗಿದ್ವಿ ಅಂತ, ಯಾವ ರೂಟಲ್ಲಿ ಹೋಗ್ತೀವಿ ಅಂತ. ಸದ್ಯಕ್ಕೆ ಈಗ ನಾವು ಬೆಂಗಳೂರಿಂದ ನೆಲಮಂಗಲ ಕಡೆಯಿಂದ ನೆಲಮಂಗಲ ಹೋಗಿ ಲೆಫ್ಟ್ ಸೈಡ್ ಮಂಗಳೂರು ಹೈವೇ ಜಾಯ್ನ್ ಆಗಬೇಕು. ಮಂಗಳೂರು ಹೈವೇಯಿಂದ ನಮ್ಗೆ ಹಾಸನ, ಫಸ್ಟ್ ಹಾಸನ ಬರುತ್ತೆ, ಅದಾದ್ಮೇಲೆ ಸಕಲೇಶ್ಪುರ ಬರುತ್ತೆ. ಈಗ ಅಲ್ಲಿಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ನೀನು ಹೇಳು, ಬನ್ನಿ ಹೋಗೋಣ. ಇದು ಜಾಗ ಉಡುಪಿ ಗ್ರ್ಯಾಂಡ್ ಅಂತ. ಇಲ್ಲಿ ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಬ್ರೇಕ್ಫಾಸ್ಟ್ನ ಲಂಚ್ ಟೈಮಲ್ಲಿ ಮಾಡ್ತಾಯಿದ್ದೀವಿ, ಬಟ್ ಬೆಳಗ್ಗೆ ಮನೆಯಿಂದ ಸ್ವಲ್ಪ ಲೇಟ್ ಆಯಿತು ಹೊರಡೋದು, ಹಾಗಾಗಿ. ಸೊ ಇಲ್ಲಿ ಇವಾಗ ಊಟ ಬ್ರಂಚ್ ಮಾಡೋಣ ಅಂತ. ಇಟ್ಸ್ ಅವರ್ ಬ್ರಂಚ್ ಟೈಮ್ ನಾವು. ಅಲ್ಲ ಬಂಗಾರಿ, ಏನು ತಿಂತೀಯ ನೀನು? ಏನು ತಿಂತೀಯ? ಕ್ರಿಸ್ಪಿ ದೋಸೆ ತಿಂತೀಯಾ? ಓಕೆ. 82 kilometers later. ಅರ್ಧ ತುಂಬೋಗಿದೆ. ಅಲ್ಲಡೆ ಚರ್ಚ್ ಹಿಂದೆಗಡೆ ನೋಡ್ತಾ ಇದ್ರಲ್ಲ, ಇದು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಅಂತ. ಇದು ಆ್ಯಕ್ಚುಲಿ ಏನಿದು ಸ್ಪೆಷಾಲಿಟಿ ಅಂದರೆ, ಸಮ್ಮರಲ್ಲಿ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ ಲ್ಯಾಂಡು. ಸೊ ಈಸಿಯಾಗಿ ಕಾಣಿಸುತ್ತೆ ಚರ್ಚ್, ಫುಲ್ಲು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಇವಾಗ ಮಳೆಗಾಲ ಮಾನ್ಸೂನಲ್ಲಿ ಅರ್ಧ ತುಂಬಿಕೊಂಡಿದೆ, ನೀವು ನೋಡ್ಬೋದು. ಈ ಕಡೆ ಅರ್ಧ ಫುಲ್ಲು ಕವರ್ ಆಗಿಬಿಟ್ಟಿದೆ ನೀರಲ್ಲಿ, ಅರ್ಧ ಮಾತ್ರ ಮೇಲ್ಗಡೆ, ಅರ್ಧ ಪೋರ್ಷನ್ ಮಾತ್ರ ಕಾಣಿಸ್ತಾ ಇದೆ. ಬೇಸಿಗೆಗಾಲದಲ್ಲಿ ಬಂದರೆ ಅಥವಾ ಇಲ್ಲಿ ನೀರು ಇಲ್ಲದೆ ಇದ್ದಾಗ ಬಂದರೆ ಅಲ್ಲಿ ಒಳಗಡೆವರೆಗೂ ಹೋಗ್ಬೋದು ಆರಾಮ್ಸೆ. ಡ್ರೈ ಆಗಿರುತ್ತೆ ಎಲ್ಲ ಲ್ಯಾಂಡು, ಹೋಗ್ಬೋದು. ಬಟ್ ಇವಾಗ್ಲೂ ಅಷ್ಟೇ, ಮಧ್ಯಾಹ್ನ 2:15 ಆಯಿತು. ಬಟ್ ಸ್ಟಿಲ್ ಏನು ಅಷ್ಟೊಂದು ಬಿಸಿಲಿಲ್ಲ, ಮಳೆನೂ ಇಲ್ಲ, ಆರಾಮಾಗಿದೆ ವೆದರು, ಕೂಲಾಗಿದೆ, ಚೆನ್ನಾಗಿದೆ. ಹೆಂಗಿದೆ ಬಂಗಾರಿ ಜಾಗ? ಹೆಂಗಿದೆ? ಹಾಂ, ಚೆನ್ನಾಗಿದೆಯಾ? ಈ ಥರ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಲ್ಲ, ಸೊ ಫಸ್ಟ್ ಡೆಸ್ಟಿನೇಷನ್ ಪಿಕ್ ಆಯಿತು. ಸೊ ನಾವು ಇವಾಗ ಇಲ್ಲೆಲ್ಲ ತುಂಬ ನೋಡಿದ್ವಿ ನಾವು, ಸರೌಂಡಿಂಗ್ಸಲ್ಲೆಲ್ಲ ತುಂಬ ಜನ ಮೆಕ್ಕೆಜೋಳ ಎಲ್ಲ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ಮೆಕ್ಕೆಜೋಳನೂ ಇದೆ. ನಾವು ಬೇಯಿಸಿರೋದಲ್ಲ, ರೋಸ್ಟ್ ಮಾಡ್ತಾರಲ್ವ, ಅದನ್ನು ಟ್ರೈ ಮಾಡೋಣ ಅಂತ. ಸೊ ಇವಾಗ ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀವಿ. ಸುಮಾರು ಜನ ಬಂದಿದ್ದಾರೆ, ಬಟ್ ಅಷ್ಟೊಂದೇನು ಕ್ರೌಡ್ ಇಲ್ಲ, ವೀಕೆಂಡ್ ಆದ್ರೂ ಚೆನ್ನಾಗಿದೆ. ನಮ್ಮ ಗಾಡಿ ಇಲ್ಲಿದೆ. ಹಾಂ, ಹಾಂ, ಹಂಗೆ ಇದು ಜೋಳ ಇದು ಐದು ಆ ಕಡೆ
ಸದ್ಯಕ್ಕೆ ಗೊರೂರ್ ಅದು ನಾವು ಜಾಗದಲ್ಲಿ ಬಂದಿದ್ದೀವಿ. ಇಲ್ಲಿ ರೋಡ್ ಪಕ್ಕ ಗಾಡಿ ಹಾಕಿದ್ದೀವಿ. ಇಲ್ಲೊಂದು ಕಡೆ ಏನೋ ವಿಸಿಟಿಂಗ್ ಜಾಗ ಇದೆ. ಹೇಮಾವತಿ ಪ್ರಾಜೆಕ್ಟ್ ರಿಸರ್ವಾಯರು ಡ್ಯಾಮು, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹತ್ರ ಅದತ್ತು ಹೇಮಾವತಿ ಪ್ರಾಜೆಕ್ಟ್. ನಿಮ್ಮಪ್ಪ ಕರ್ಕೊಂಡ್ಬಂದ ನಮ್ನ ಏನೋ ಓಕೆ. ಮೂಡಿಗೆರೆ ರೈಟ್, ಧರ್ಮಸ್ಥಳ ಮಂಗಳೂರು 72 ಕಿಲೋಮೀಟರ್ಸು. ಇದು ಆ್ಯಕ್ಚುಲಿ ರೂಮು ಶ್ರೀ ದುರ್ಗಾ ಲಾಡ್ಜ್ ಅಂತ. ನಮಗೆ ಯಾವುದು ಹೋಮ್ ಸ್ಟೇ ರೆಸಾರ್ಟ್ ಆ ಥರದ್ದು ಯಾವುದೂ ಸಿಗಲಿಲ್ಲ, ಬಿಕಾಸ್ ನಾವು ಮೊದಲೇ ಬುಕ್ ಮಾಡಿರಲಿಲ್ಲ. ಇಲ್ಲಿ ಬಂದು ಆಮೇಲೆ ನೋಡಿ ಸಿಚುವೇಶನ್ನು ಆಮೇಲೆ ಬುಕ್ ಮಾಡೋಣ ಅಂತ ಸುಮ್ಮನಾಗಿದ್ವಿ. ಸೊ ಇಲ್ಲಿ ಯಾವುದು ಬಂದು ಚೆಕ್ ಮಾಡಿದಾಗ ಯಾವುದು ಅವೈಲೇಬಿಲಿಟಿ ಇಲ್ಲ ಡ್ಯೂ ಟು ವೀಕೆಂಡ್. ಸೊ ಇಲ್ಲೇ ಹತ್ತಿರದಲ್ಲಿ ಮಂಜರಾಬಾದ್ ಫೋರ್ಟಿಂದ ಒಂದು 3 ಕಿಲೋಮೀಟರ್ಸ್ ದೂರದಲ್ಲಿ ಶ್ರೀ ದುರ್ಗಾ ಲಾಡ್ಜ್ ಹೋಟೆಲು. ಇದು ನಮ್ಮ ರೂಮು. ಫುಡ್ ಏನು ಇನ್ಕ್ಲೂಡ್ ಆಗಿಲ್ಲ, ಇದು ಬರೀ ಸ್ಟೇ ಅಷ್ಟೇ. ಹಿಂಗೆ ಬರ್ತಾ ಹಿಂಗೆ ಸೇವ್ ವಾಟರ್ ಅಂತ ಕ್ವಶನ್ ಹಾಕಿದ್ದಾರೆ. ಇದು ವಾಶ್ರೂಮು, ಗೀಝರ್ ಇದೆ, ಆನ್ ಮಾಡಿದ್ದೀವಿ. 20 ಮಿನಿಟ್ಸ್ ಆಗುತ್ತೆ ಕಾಯೋಕ್ಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಒಂದು TV ಕೊಟ್ಟಿದ್ದಾರೆ, ವೈಫೈ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಮಿರರು, ಇದು ನಮ್ಮ ಔಟ್ಫಿಟ್ಟು. ಇವಾಗ ಇದನ್ನು ಚೇಂಜ್ ಮಾಡ್ತೀವಿ. ಕಬೋರ್ಡ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಡಂಪ್ ಮಾಡಿದ್ದೀವಿ ಬ್ಯಾಗ್ಸ್ನ. ಇಲ್ಲಿಬ್ರು ಕುತ್ಕೋಬೋದು, ಇಬ್ರಿಗಷ್ಟೇ ಆಗೋದಿದು, ಜಾಸ್ತಿ ಜನಕ್ಕೆ ಆಗಲ್ಲ ರೂಮು. ಫ್ಯಾನ್ ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಾಯಿದೆ. ಇನ್ನೆರಡು ಬೆಡ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಪಾರ್ಕ್ ಮಾಡಿ ಒಂದು ರೌಂಡ್ ಹೋಗೋಣ. ಅಲಂಕಾರ NX ಅಂತೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತಾಗಿದೆ ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ಇಲ್ಲೊಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ಉಳ್ಕೊಂಡು ಇವಾಗ ನೈಟು ಕಳೆದಿದ್ದೀವಿ. ಸೊ ಬೆಳಗ್ಗೆ ಎದ್ದು ನೋಡ್ತಾಯಿದ್ವಿ, ಸುಮಾರು 5 ಗಂಟೆಗೆ ಎಲ್ಲ ಎದ್ಬಿಟ್ಟೆ. ಇದೇ ನಮ್ಮ ಪಾರ್ಕಿಂಗ್ ಲಾಟು, ಗಾಡಿಗಳು ಪಾರ್ಕ್ ಮಾಡಿದ್ದಾರೆ. ಸುಮಾರು ಜನ ಗೆಸ್ಟ್ಗಳು ಬಂದಿದ್ದಾರೆ ಹೋಟೆಲ್ಗೆ. ನೈಟ್ ನಾವು ಬಂದಾಗ ಇಲ್ಲೆಲ್ಲೂ ಪಾರ್ಕಿಂಗ್ ಜಾಗನೇ ಇರಲಿಲ್ಲ, ಅದಕ್ಕೆ ನಮ್ಮ ಕಾರ್ನ ನಾವು ಅಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಇದು ಬೆಂಗಳೂರು ಮತ್ತು ಧರ್ಮಸ್ಥಳ ಮೇನ್ ರೋಡು, ಸಕಲೇಶ್ಪುರದಲ್ಲಿ ನಾವು ಉಳ್ಕೊಂಡಿದ್ದು ಹೋಟ್ಲ್ ಇದ್ದೇನೆ. ಚೆನ್ನಾಗಿದೆ, ನೈಸ್. ಇಲ್ಲೊಂದು ಲಾಬಿ ಇದೆ, ಈ ಕಡೆ ಒಂದಿದೆ. ಇದು ಬಂದು ಲಿಫ್ಟು. ಇಲ್ಲೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಮಾತಾಡ್ಬೋದು. ಇಲ್ಲಿಂದ ಹತ್ತಿರದಲ್ಲಿ ಅಲ್ಲಿ ಕಾಣಿಸ್ತಿದೆ, ಅಲ್ಲಿ KFC ಇದೆ, ಅದ್ರ ಪಕ್ಕದಲ್ಲೇ ಪೋಲಾರ್ ಬೇರ್ ಇದೆ. ಇಲ್ಲೊಂದು ಲಾಬಿ ಇದೆ. ಆ್ಯಂಡ್ ನಾವು ಮಾಡಿರೋ ರೂಮ್ ಅದು. ಬನ್ನಿ ಕೆಳಗೆ ಹೋಗೋಣ. ತುಂಬ ಜನ ಬೈಕರ್ಸ್ ಬರ್ತಾರೆ ಅನಿಸುತ್ತೆ ಈ ಸೈಡೆಲ್ಲ. ಈ ಮಳೆ, ಈ ವೆದರ್ನ ಎಂಜಾಯ್ ಮಾಡೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಮುಜರಾಬಾದ್ ಫೋರ್ಟು, ಅದಾದಮೇಲೆ ಹೊಸಳ್ಳಿ ಬೆಟ್ಟ, ಅದಾದಮೇಲೆ ಎಲ್ಲಿ ಹೋಗ್ಬೇಕು ಅಂದರೆ ಬಿಸ್ಲೆ ವ್ಯೂ ಪಾಯಿಂಟು, ಮತ್ತು ಲೋಕಲಿ ಎಷ್ಟೊಂದು ಜಾಗಗಳಿದೆ ಅಲ್ಲೆಲ್ಲ ಹೋಗೋ ಪ್ಲ್ಯಾನ್ ಇದೆ. ಸೊ ಬನ್ನಿ ನೋಡೋಣ. ನಮಸ್ಕಾರ. ಇವತ್ತು ಡೇ 2 ಇನ್ ಸಕಲೇಶ್ಪುರ. ಎಲ್ಲ ರೆಡಿಯಾಗಿದ್ದೀವಿ. ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಮೈ ಬರ್ತ್ಡೇ ಟುಡೇ. ಇಟ್ಸ್ 9th of August 2026. ನನ್ನ ಬರ್ತ್ಡೇ ಜೊತೆಗೆ ಒಂದು ಸ್ಮಾಲ್ ವೆಕೇಷನ್ ಥರ ಬಂದಿದ್ದು. ಸೊ ಇದು ಆಗಿದ್ದು ನಾವು, ಇದು ಹೋಟೆಲ್ ದುರ್ಗಾ ಇಂಟರ್ನ್ಯಾಷನಲ್ ಅಂತ ಹೋಟೆಲು. ಸೊ ಇಲ್ಲಿ ನಾವು ನೈಟ್ ಸ್ಟೇ ಆಗಿದ್ವಿ. ಒಂದು ರೂಮ್ಗೆ ಫಾರ್ 2 adults ಆ್ಯಂಡ್ ವಿ ಗಾಟ್ ಇಟ್ ಫಾರ್ 2200 rupees.
ಓಕೆ ಚೆನ್ನಾಗಿತ್ತು, ಬಿಸಿನೀರಿತ್ತು, ಬೆಡ್ಡು ಚೆನ್ನಾಗಿತ್ತು, ಕಂಫರ್ಟಬಲ್ ಬೆಡ್ ಇತ್ತು. ಓಕೆ ಇರ್ಬೋದು, ಒಂದು ಕಪಲ್ ಆರಾಮ್ಸೆ ಇರ್ಬೋದು. ನಮ್ಮ ಮಗಳು ಟಾಡ್ಲರ್, ಸೊ ಓಕೆ ಆರಾಮ್ಸೆ ಇರ್ಬೋದು. ನೈಟು ನಾವು ಇಲ್ಲೇ ಲೋಕಲ್ ಸಕಲೇಶ್ಪುರ ನೋಡೋಕೆ ಹೋಗಿದ್ವಿ. ಎಲ್ಲ ಆಲ್ಮೋಸ್ಟ್ ಸಿಟಿ ಕ್ಲೋಸ್ ಆಗಿಬಿಟ್ಟಿತ್ತು, ಸೊ ನಾನು ಅದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೈಟ್ ಇಲ್ಲೇ ಲೋಕಲ್ ಹೋಟೆಲಲ್ಲಿ ಊಟ ಮಾಡಿದ್ವಿ. ದ ಫುಡ್ ವಾಸ್ ಓಕೆ. ಇವಾಗ ಇದು ನಮ್ಮ ಸ್ಟೇ ಇದಾದಮೇಲೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೇ ಒಂದು ಹೋಟ್ಲಿದೆ, ಪಾಕ ಕೇಂದ್ರ ಅಂತ. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಟೈಮ್ ಬಂದು 8:40. ಒಳಗಡೆ ಇದ್ದಾರೆ ಎಲ್ಲ ಇನ್ ದ ಸೆನ್ಸ್ ನನ್ನ ಹಸ್ಬೆಂಡ್ ಮತ್ತು ಮಗಳು ಒಳಗಡೆ ಇದ್ದಾರೆ. ಇವಾಗ ಅಲ್ಲಿ ಹೋಗಬೇಕು. ಇದು ಅನಿಸುತ್ತೆ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಸೊ ಫುಡ್ ಬರೋ ಅಷ್ಟರಲ್ಲಿ ನಿಮ್ಗೊಂದು ಕ್ವಿಕ್ಕಾಗಿ ತೋರಿಸ್ಬಿಡೋಣ ಅಂತ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಒಂದು 4ರಿಂದ 5 ಐಟನರಿ ಪ್ಲ್ಯಾನ್ ಮಾಡಿದ್ದೀವಿ ಹೋಗಬೇಕು ಅಂತ. ಆಲ್ರೆಡಿ ಫುಡ್ ಬಂದುಬಿಟ್ಟಿದೆ. ಸೊ ಹೀ ಈಸ್ ಹ್ಯಾವಿಂಗ್ ಕೂತಿದ್ದಾಳೆ. ಓಕೆ, ಇವಾಗ ನಾವು ಇವತ್ತಿನ ಮೊದಲನೇ ಡೆಸ್ಟಿನೇಷನ್ ಬಂದು ಮಂಜರಾಬಾದ್ ಫೋರ್ಟ್ ಅಂತ. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಟ್ಕೋತೀನಿ. ನಿನ್ನೆ ಬಂದಿದ್ವಿ ಇಲ್ಲಿಗೆ, ಬಟ್ ನಾವು ಬಂದಾಗ 5:10 ಆಗಿಬಿಟ್ಟಿತ್ತು. ಸೊ 5 o'clock ಕ್ಲೋಸು. ಸೊ ಇವತ್ತು ಬೆಳಿಗ್ಗೆ ಫಸ್ಟ್ ಇದನ್ನು ಮುಗಿಸ್ಬಿಡೋಣ ಅಂತ. ಸೊ ನಮ್ಮ ಸ್ಟೇಗಿದು ಹತ್ತಿರ ಇತ್ತು. ನಾವು ಇಲ್ಲೇ ಹತ್ತಿರದಲ್ಲಿ ನಿನ್ನೆ ಇಲ್ಲಿ ಲೈಟಾಗಿ ಸ್ನ್ಯಾಕ್ಸ್ ತಿಂದಿದ್ವಿ. ಮುಜರಾಬಾದ್ ಫೋರ್ಟಿಗೆ ಬಂದಿದ್ದೀವಿ ಇವಾಗ. ಇದು ಟೈಮಿಂಗ್ಸು ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗಂತೆ. ಇದೇ ಮೆಟ್ಲು. ಈ ಥರ ಎಲ್ಲ ಸಿಂಪ್ಲಿಸಿ ಇದೆ. ಎಂಟ್ರೆನ್ಸು ಫೋರ್ಟಿಗೆ. ಇಲ್ಲೆಲ್ಲ ಮೋಸ್ಟ್ಲಿ ಸೈನಿಕರು ಇರ್ತಾರೆ ಅನ್ಸುತ್ತೆ. ಇದೇ ನೋಡಪ್ಪ ಮುಜರಾಬಾದ್ ಫೋರ್ಟು. ಇದಕ್ಕೆ ಬಂದಿದ್ದೀವಿ. ಈ ಥರ ಇದೆ. ಒಂದ್ಸರಿ ನೋಡ್ಬೋದು. ಹಾಂ, ಏನು ಆ ಥರ ತೀರಾ ಎಕ್ಸೈಟ್ ಆಗೋವಂಥದ್ದು ಏನಿಲ್ಲ, ಬಟ್ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ಬೋದು. ಇದು ಈ ಫೋರ್ಟ್ ಬಂದು ಮೇಲಿಂದ ನೋಡಿದ್ರೆ, ಟಾಪ್ ವ್ಯೂ ಮೇಲಿಂದ ನೋಡಿದ್ರೆ ಸ್ಟಾರ್ ಥರ ಕಾಣುತ್ತೆ, ಸ್ಟಾರ್ ಶೇಪಲ್ಲಿ. ಇಲ್ಲೊಂದೇನೋ ಓಪನಿಂಗ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ವ್ಯೂ ಕಾಣುತ್ತೆ.
ಸ್ಟಾರ್ ಶೇಪಲ್ಲಿ ಕಾಣುತ್ತಿದ್ದು ಫುಲ್ ಮೇಲ್ಗಡೆಯಿಂದ ನೋಡಿದೆ. ಅಲ್ಲೆಲ್ಲ ಕುಸ್ತಿದೆ. ಇದೇ ಟನಲ್ ನಿಂತ್ಕೊಂಡು ನೋಡ್ತಾವ್ರೆ ಜನ. ಇದೆಲ್ಲ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ಟ್ರೈನ್ ರೂಟ್ ಇದು. ಬಾಯ್. ಏ ಎತ್ತೊಳೆ ಮಗ, ಆ ಕಡೆ ಆಗ್ತೇಗೋ, ಆ ಕಡೆ ಆಗ್ಬಿಟ್ಟು ಇವ್ ನೆಪ್ಸು. ಇಡಕಮುರಿ ರೈಲ್ವೆ ಸ್ಟೇಷನ್ ಟನಲ್ ಇದು. ಇಲ್ಲಿ ಇವಾಗ ನಾವು ಬರ್ಬೇಕಾದ್ರೆ ಟ್ರೈನ್ ಪಾಸ್ ಆಯಿತು. ನಮಗೆ ಸ್ವಲ್ಪ ರೂಟ್ ಮಿಸ್ ಆಗಿ ನಾವು ಒಂದು ಸ್ವಲ್ಪ ಅರ್ಧ ಘಾಟ್ ಸೆಕ್ಷನ್ವರೆಗೂ ಹೋಗಿ ರಿಟರ್ನ್ ಬಂದ್ವಿ. ಅಲ್ಲಿ ಲೊಕೇಶನ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಸೊ ಯಾರು ಸಕಲೇಶ್ಪುರಕ್ಕೆ ಬರ್ತಾ ಇದ್ದು ಮೊದಲೇ ಐಟಿನರಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಆನ್ ದ ವೇ ಏನು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ. ಸೊ ರೋಡ್ ಕನ್ಫ್ಯೂಷನ್ ಆಗುತ್ತೆ. ಸಣ್ಣದು ಮತ್ತು ಎಲ್ಲೂ ಬುಲೆಟಿನ್ ಬೋರ್ಡ್ ಸಹ ಎಲ್ಲೂ ಹಾಕಿಲ್ಲ. ಸೊ ನಿಮಗೆ ಫಸ್ಟೇ ಗೊತ್ತಿರಬೇಕು ಎಲ್ಲೆಲ್ಲಿ ಟರ್ನ್ಸ್ ಸಿಗುತ್ತೆ. ಇಲ್ಲ ಏನಾದ್ರು ಲೋಕಲ್ ಐಟ್ಸ್ನ ಪ್ಲೀಸ್ ಕೇಳಿ, ಸೊ ದಟ್ ಅದನ್ನು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಗೂಗಲ್ನ ನಂಬ್ಕೊಂಡು ಮಾತ್ರ ಬರಬೇಡಿ. ಇಲ್ಲೆಲ್ಲ ಬೈಕ್ ನಿಲ್ಲಿಸಿ ವ್ಯೂ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಟನಲ್ಲು ಕ್ವೈಟ್ ಗುಡ್, ಕ್ವೈಟ್ ನೈಸ್. ತಟಕ್ಕಾಗುತ್ತೆ ಯಾಗೋ, ಇವಾಗ ಮತ್ತೆ ಟ್ರೈನ್ ಬರಲ್ಲ ತಾನೆ, ಮತ್ತೆ ಬರಲ್ಲ ತಾನೆ ಟ್ರೈನು. ಜನ ಇರ್ತಾರೆ ಅಂತ ಗೊತ್ತಲ್ಲ. ಇಲ್ಲಿ ಹುಷಾರು, ಸಂದಿಗಿಂದಲೇ ಕಾಲು ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಸಾರ್ವಜನಿಕ ಬಸ್ ನಿಲ್ದಾಣ ಕಡೂರಹಳ್ಳಿ. ಅಲ್ಲ ಹರ್ದನಹಳ್ಳಿ, ಹದಿರನಹಳ್ಳಿನೇನು. ಮನೆ ನೋಡಿ ಚೆನ್ನಾಗಿ ಕಟ್ಕೊಂಡವ್ರೆ. ಗಾಡಿ ಬಂಗಾರಿ ಅದು ಯಾವುದು? ನಮ್ದು ಸೆಕೆಂಡ್ ಡೆಸ್ಟಿನೇಷನ್ ಆಫ್ ದ ಡೇ, ಥರ್ಡ್ ಡೆಸ್ಟಿನೇಷನ್ ಆಫ್ ದ ಡೇ ಹೊಸಹಳ್ಳಿ ಬೆಟ್ಟ. ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಕಾರು ವೆಹಿಕಲ್ಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಟ್ರೆಕ್ಕಿಂಗ್ ಮಾಡಬೇಕು, ಆವಾಗ ನಿಮಗೆ ಬೆಟ್ಟದ ವ್ಯೂ ಸಿಗುತ್ತೆ. ಇದು ವ್ಯೂ ಚೆನ್ನಾಗಿದೆ. ಸೋ ಫಾರ್ ಸೋ ಗುಡ್. ಆ್ಯಕ್ಚುಲಿ ಅಲ್ಲಿ ಟಾಪಲ್ಲಿ ನಿಂತಿದ್ದಾರೆ ಜನ ಎಲ್ಲ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗಬೇಕು ನಾವು, ಅಲ್ಲಿಗೆ ಹೋಗಬೇಕು. ಜೀರಿಗೆ ಕಾಳು ಥರ ಕಾಣಿಸ್ತಾ ಇದ್ದಾರೆ ಜನಗಳು. ಬಟ್ ಇಲ್ಲಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ಲು ನೇಚರ್. ಅದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇದೆಯಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಟ್ರೆಕ್ಕಿಂಗ್ ಮಾಡೋದು ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ನಾವು ಒಂದು ಟಾಡ್ಲರ್ನ ಕರ್ಕೊಂಡ್ಬಂದು ನೋಡಬೇಕು ಇವಾಗ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ, ಅಲ್ವೇನ್ರಿ? ನೀವೇನು ಹೇಳ್ತೀರಾ? ಅಷ್ಟೇ, ಥಮ್ಸ್ ಅಪ್. ಓಕೆ, ಮತ್ತು ನಿಮಗೆ ಟಾಪ್ಗೆ ಹೋದರೆ ಟಾಪಲ್ಲಿ ಸಿಗುವ ಇದು ವೇ. ಗಾಡಿ ಎಲ್ಲ ಕೆಳಗಡೆನೇ ಬಿಡ್ತಾರೆ, ಇಲ್ಲಿ ನೀವು ನಡ್ಕೊಂಡು ಬರಬೇಕು. ಸೊ ಆದಷ್ಟು ಗ್ರಿಪ್ಪಾಗಿರುವಂತಹ ಸ್ಯಾಂಡಲ್ಸ್ ಅಥವಾ ಶೂಸ್ ಹಾಕ್ಕೊಂಡು ಬನ್ನಿ. ಟ್ರೆಕ್ಕಿಂಗ್ ಸೆಕೆ ಕಿತ್ಕೊಂಡ್ಬರ್ತಾರೆ. ಅಲ್ಲೊಂದು ಫಾಲ್ಸ್ ಹರಿತಾ ಇತ್ತು, ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಹತ್ಕೊಂಡು. ನಾವು ಬಂದಿದ್ದ ಜಾಗ ಅಲ್ಲಿದೆ ನೋಡಿ, ಈ ಮರ ಅಲ್ಲಿಂದ ಬಂದಿದ್ದು ನಾವು. ಅವಾಗ ಬರಬೇಕಾದ್ರೆ ಅಪ್ಪ ಅನಿಸ್ಬಿಡ್ತು. ಈ ಥರ ಇದೆ ಅಂದರೆ ಪ್ರಾಪರ್ ರೋಡೇ ಇಲ್ಲ ನೋಡಿ. ಇವಳನ್ನ ಎತ್ಕೊಂಡು ಫುಲ್ ಕಾರ್ಡಿಯೋ ಆಗ್ತಾ ಇದೆ. ಚೆನ್ನಾಗಿದೆಯಾ ಬಂಗಾರಿ? ಮೇಲ್ಗಡೆಯಿಂದ ತೆಗು ಫುಲ್ ರೈಟ್ ಹೋಗ್ಬೇಡ, ಮಧ್ಯ ಹೋಗು ರೈಟ್ಗೆ ಹೋಗ್ಬೇಡ. ಎಲ್ಲಿದ್ದೀರಾ ಇವಾಗ? ಹೊಸಹಳ್ಳಿ ಬೆಟ್ಟ ಪೀಕಲ್ಲಿ. ಈ ಬೆಟ್ಟ ಹತ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ನಾವು ಆ್ಯಕ್ಚುಲಾಗಿ ಎಲ್ಲಿಂದ ಬಂದಿದ್ದು ಅಂದರೆ ಅಲ್ಲಿಂದ ಈ ಮರದ ಹತ್ರದಿಂದ ಬಂದಿದ್ದು ನಾವು. ನಮ್ಮ ಕಾರ್ ಆ್ಯಕ್ಚುಲಿ ಪಾರ್ಕ್ ಆಗಿರೋದು ಮೋಸ್ಟ್ಲಿ ಇಲ್ಲೆಲ್ಲ ಪಾರ್ಕ್ ಆಗಿದೆ.
ಸಿಕ್ಕಾಪಟ್ಟೆ ದೂರ. ಇಲ್ಲಿ ಯಾವಾಗಲೂ ಮಳೆ ಆಗ್ತಾ ಇರುತ್ತೆ. ಜಾರ್ತಲ್ಲ ನನಗೂ ಜಾರ್ತಿಗ ಪಾಚಿ ಕಟ್ಟಿರೋದು ಇದು ಹುಲ್ ಮೇಲೆ ಹೋಗ್ಬೇಕು. ಆ ಪೀಕ್ಗೆ ಹೋಗಿ ಅಲ್ಲೊಂದು ಕಡೆ ಕೂತಿದ್ವು, ಎದ್ದು ಬಂದ್ವಿ. ಇವಾಗ ಇದು ವ್ಯೂ ನಿಜವಾಗ್ಲೂ ಹತ್ಕೊಂಡು ಬರ್ಬೇಕಾದ್ರೆ ಯಪ್ಪ ಅನ್ಸುತ್ತೆ, ಬಟ್ ಬಂದಮೇಲೆ ಬರ್ತದ ವ್ಯೂ ಅಷ್ಟೇ, ಬರ್ತಿದೆ ಅಂತ ಅನ್ಸುತ್ತೆ. ಕರ್ಕೊಂಡು ಬಂದರು ಸುಮಾರು ದೂರ. ಇದೇ ಮೆಮೊರೀಸ್ ಅಷ್ಟೇ. ಫೋರ್ತ್ ಡೆಸ್ಟಿನೇಷನ್ ಆಫ್ ದ ಡೇ ಮೂಕನಮನೆ ಅಬ್ಬಿ ಫಾಲ್ಸ್ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಬೈಕ್ ಬಂದಂಗೆ ಆಗಿತ್ತು ಜೀವ. ನಾವು ಎವ್ರಿಥಿಂಗ್ ಇಸ್ ಫೈನ್. ನನಗೆ ಏನು ನೆನಪು ಮಾಡ್ತೈತೆ ಅಂದರೆ ನಮ್ಮ ಅಜ್ಜಿ ಮನೆ ಹತ್ರ ಇರುವಂತಹ ಅಪ್ಸರಕೊಂಡ ಫಾಲ್ಸ್ ನೆನಪಾಗ್ತಾ ಇದೆ. ಸೇಮ್ ವೈಬ್ ಅಂತ ಅನ್ನಿಸ್ತಾ ಇದೆ. ಬಿಟ್ಟು ತೋರಿಸ್ತೀವಿ ಹೆಂಗಿದೆ. ಓಕೆ, ಆ ದಾರಿಯಿಂದ ಬಂದ್ವಿ ನಾವು. ಇಲ್ಲಿಂದ ಇಲ್ಲೊಂದು ಸಣ್ಣ ಬ್ರಿಡ್ಜ್ ಮಾಡಿದ್ದಾರೆ, ಅದ್ರ ಮೇಲೆ ಬಂದ್ವಿ. ಆ ಕಡೆಯಿಂದ ಒಂದು ದಾರಿ ಇದೆ, ಅಲ್ಲಾಸಿ ಬಂದು ಇಲ್ಲೊಂದು ಸಣ್ಣ ಮಣ್ಣು ರೋಡು, ಇಲ್ಲಾಸಿ ಬಂದ್ವಿ. ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ನೀರು ಇದೆ ಆಟ ಆಡೋಕ್ಕೆ ಅಂತ. ನೀರು ಸಖತ್ ಫೋರ್ಸ್ ಇದೆ, ಅದಕ್ಕೆ ನಾವು ನೀರು ಹತ್ರ ಹೋಗ್ತಾ ಇಲ್ಲ. ಅವರು ಬಿಡ್ತಾ ಇಲ್ಲ. ಆ ಕಡೆ ಏನೋ ತಂತಿ ಹಾಕಿದಾರಂತೆ, ಯಾರಿಗೂ ಬಿಡ್ತಾ ಇಲ್ಲ, ಹೋಗ್ತಾ ಇಲ್ಲ. ಸೊ ನಾವಿವಾಗ ಹೊರಟಿದ್ದೀವಿ ವಾಪಸ್ ಇಲ್ಲಿಂದ. ಹಾಂ ಸರಿ, ಹೊರಡೋಣ ಬರ್ರಿ. ಆಯ್ತು. ಹಾಂ ಹಾಂ Everything.